ಪ್ರಯತ್ನ ಟು ಫೇಲ್. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನನ್ನ ಮಗನಿಗೆ ಅನ್ನಪ್ರಾಶನ ಮಾಡೋಣ ಅಂತ ಹೇಳ್ಬಿಟ್ಟು, ಅವನು ಕ್ರ್ಯಾಂಕಿ ಆಗಿಲ್ಲ, ಸ್ವಲ್ಪ ಆರಾಮಿದ್ದ. ಸೊ ಹಾಗಾಗಿ ಈ ಡೆಕೋರೇಷನ್ನ ಮಾಡಿಬಿಡೋಣ ಅಂತ. ನಾನೇನು ಫ್ರೆಶ್ ಅಪ್ ಏನೂ ಆಗಿಲ್ಲ, ಬಟ್ ಅಂದರೂ ಅವನದೆಲ್ಲ ಶೂಟ್ ಮುಗಿಸಿ ಆಮೇಲೆ ಹೋಗಿ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ಸೊ ಈ ಥರ ಡೆಕೋರ್ ಮಾಡಿದ್ದೀವಿ. ಸೊ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಹೇಗೆ ಮಾಡಿದ್ದೀವಿ ಏನು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಸೊ ಫಸ್ಟ್ ಒಂದು ಸ್ಯಾರಿ ಹಾಕಿ ಎಲ್ಲ ನೋಡಿದ್ವಿ. ಆ ಕ್ಲಿಪ್ ಕೂಡ ನಾನು ನಿಮಗೆ ಆ್ಯಡ್ ಮಾಡಿರ್ತೀನಿ. ಸೊ ಈ ಥರ ಸ್ಕ್ರೀನ್ನ ಡಬಲ್ ಟೈಪ್ ಹಾಕಿ, ಅಲ್ಲಿ ನೇಲ್ಸ್ ಯಾವುದು ಇಲ್ಲದೆ ಇರೋ ಕಾರಣ ಡಬಲ್ ಟೈಪ್ ಹಾಕಿಬಿಟ್ಟು ಆ ಸ್ಕ್ರೀನ್ನ ಮೆತ್ತಿ ಪಕ್ಕದಲ್ಲಿ ಈ ಥರ ಗಾರ್ಲ್ಯಾಂಡಿ ಚೆಂಡು ಊದು ಬರುತ್ತಲ್ವ, ಅದನ್ನ ಎರಡೆರಡು ಹಾಕಿದ್ದೀವಿ. ಸೊ ಅನ್ನಪ್ರಾಶನ ಅನ್ನೋದು ಮಧ್ಯೆ ಹಾಕಿಬಿಟ್ಟು ಮೇಲೊಂದು ಹಾಕಿದ್ದೀವಿ. ಇವಾಗ ಅರೇಂಜ್ಮೆಂಟ್ಸ್ ಮಾಡಬೇಕು. ಸೊ ಹೇಗೆ ಮಾಡ್ತೀನಿ ಏನು ಅಂತ ಫೈನಲಲ್ಲಿ ನೋಡುವಂತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಂಟಿನ್ಯೂ ಮಾಡಿ, ವಿಡಿಯೋ ಎಂಡ್ವರೆಗೂ ನೋಡಿ. 5 ನಿಮಿಷ 10 ನಿಮಿಷ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಎಷ್ಟೆಲ್ಲ ಪಾಟ್ಲು ಬಿದ್ವಿ ಅಂದರೆ ಸುಮಾರು ಒಂದು 5ರಿಂದ 6 ಅಟೆಂಪ್ಟ್ ಮಾಡಿದ್ದೀವಿ. ಸೊ ಹಿಂದೆ ತೋರಿಸಿದ್ದು ನಿಮಗೆ 3rd ಅಟೆಂಪ್ಟ್ ಅನಿಸುತ್ತೆ. ಸೊ ಇದು 4th ಅಟೆಂಪ್ಟ್ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಸ್ಯಾರಿ ಹಾಕಿಬಿಟ್ಟು ಟ್ರೈ ಮಾಡಿದ್ವಿ ಅಂತ ಹೇಳಿಬಿಟ್ಟು. ಅದು ಮುಂದೆ ವಿಡಿಯೋ ಕ್ಲಿಪ್ ಬರುತ್ತೆ. ಸೊ ಆಲ್ರೆಡಿ ನನ್ನ ಮಗ ಮಲಗಿರುವಾಗ ಟ್ರೈ ಮಾಡಿದ್ವಿ, ಮತ್ತೆ ಬಿದ್ದೋಯ್ತು. ಮತ್ತೆ ಇದು ಇನ್ನೊಂದು ಸತಿ ಟ್ರೈ ಮಾಡ್ತಾ ಇರೋದು. ಮತ್ತೆ ಅವ್ನು ಮಲಗಿದ್ದ, ಸ್ವಲ್ಪ ಹೊತ್ತು ಪವರ್ ನ್ಯಾಪ್ ತಗೋತಾ ಇರ್ತಾನೆ ಇವಾಗ. ಸೊ ಈ ಥರ ಡಬಲ್ ಟೈಪ್ ಹಾಕಿ ಸ್ಕ್ರೀನ್ನ ಬಿಟ್ಟು ಅನ್ನಪ್ರಾಶನ ಅಂತ ಹಾಕಿ ಇಲ್ಲಿ ಫ್ಲವರ್ ಗಾರ್ಲ್ಯಾಂಡ್ಸ್ನ ಹಾಕಿದ್ದೀವಿ. ಸ್ವಲ್ಪ ಡಬಲ್ ಟೈಪ್ ಹಾಕಿದ್ರೂ ಉದುರೋಗ್ತಾ ಇದ್ದೀವಿ ಕಾರಣ ಸ್ವಲ್ಪ ಬ್ಲ್ಯಾಕ್ ಟೈಪ್ನ ಮೆಚ್ಚಿದ್ದೀವಿ. ಸಾರಿ ಆಡೋಕ್ಕೆ ಕಾಣಿದ್ರೆ. ಮತ್ತು ಇದು ಸ್ಕ್ರೀನ್ ಹಾಕಿದಾದಮೇಲೆ ಈ ಥರ 2 ಗಾರ್ಲ್ಯಾಂಡ್ನ ಬಿಟ್ಟು ಮತ್ತು ಅವನದೇ ಪ್ಲೇ ಮ್ಯಾಟ್ ಇತ್ತಲ್ಲ, ಪ್ಲೇ ಮ್ಯಾಟ್ ಮೇಲೆ ಆ ಥರ ವೈಟ್ ಒಂದು ಕ್ಲಾತ್ನ ಹಾಕಿದ್ದೀನಿ. ಸೊ ಕ್ಲಾತ್ನ ಹಾಕಿ ಇಲ್ಲಿ ಒಂದರಲ್ಲಿ ಗೋಲ್ಡ್, ಒಂದರಲ್ಲಿ ಮನಿ, ಇದರಲ್ಲಿ ಈಟೇಬಲ್ಸ್, ಫ್ರೂಟ್ಸ್, ಚಾಕ್ಲೇಟ್ಸ್ ಮತ್ತು ಶಾವ್ಗೆ ಹಾಕಿದ್ದೀನಿ. ಇದರಲ್ಲಿ ಒಂದು ಬುಕ್, ಇದರಲ್ಲಿ ಟಾಯ್ಸ್. ಸೊ ಇಲ್ಲಿ 3 ಥರದ ರಂಗೋಲಿ ಏನು ರೆಡಿಮೇಡ್ ಬರುತ್ತೆ ಅದನ್ನ ಹಾಕಿ ಒಂದೊಂದು ಆ ಕಡೆ ಒಂದು ಈ ಕಡೆ ಒಂದು ಆನೆಗಳನ್ನ ಇಟ್ಟಿದ್ದೀನಿ. ಅದು ಕೂಡ ಪೂರ ಗಾರ್ಲ್ಯಾಂಡ್ ಹಾಕಿದ್ದೀನಿ. ಸೊ ಇದು ಸೊ ಅದು ಎಷ್ಟು ಸತಿ ಮಾಡ್ತಾಯಿದ್ರು 3 ಸತಿ 4 ಸತಿ ಎಲ್ಲ ಬಿದ್ದು ಬಿದ್ದು ಹೋಗ್ತಾಯಿದೆ. ಸೊ ಆದಷ್ಟು ಸುಮಾರು 2-3 ಅವರ್ಸಿಂದ ಮಾಡ್ತಾಯಿದ್ದೀವಿ. ಆದಷ್ಟು ನಮ್ಮ ಕೈಯಲ್ಲಿ ಪ್ರಯತ್ನ ಪಟ್ಟಿದ್ದೀವಿ. ಸೊ ಈ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನನ್ನ ಮಗನ್ನ ಅಲ್ಲಿ ಕೂರಿಸ್ತೀವಿ. ಸೊ ನೋಡೋಣ ಏನು ಫಸ್ಟ್ ಟಚ್ ಮಾಡ್ತಾನೆ ಅಂತ. ಸೊ ಈ ಸ್ಕ್ರೀನ್ ತರಿಸಿದ್ದೆ, ಬಟ್ ಆ ಸ್ಕ್ರೀನು ಸಿಗಲಿಲ್ಲ ಅಂದ್ಬಿಟ್ಟು ಈ ಸ್ಯಾರಿನ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದು. ಈ ಸ್ಯಾರಿ ತುಂಬ ಸಾಫ್ಟಾಗಿರುತ್ತೆ, ಮೈಸೂರು ಸಿಲ್ಕ್ ಥರ. ಬಟ್ ಅದು ಎಷ್ಟು ನಾವು ಟ್ರೈ ಮಾಡಿದ್ರೂ ಅದು ಉದುರಿ ಹೋಗ್ತಾಯಿತ್ತು. ಸುಮಾರು ಒಂದು 2 ಸತಿ ಇದು ಉದುರೋಗಿದೆ. 3ನೇ ಸತಿ ಟ್ರೈ ಮಾಡಿದಾಗ ಉದುರೋಗಿದ್ದಕ್ಕೆ ಬರೀ ಗೋಡೆ ಮೇಲೆ ಮಾಡೋಣ ಅಂದ್ಕೊಂಡ್ವಿ. ಇನ್ನೊಂದು ಸತಿ ಇಡೀ ಮನೆ ಹುಡುಕಿದಾದ್ಮೇಲೆ ನಂಗೆ ಆ ಸ್ಕ್ರೀನ್ ಸಿಕ್ತು. ಸೊ ನಾನು ಹೇಳಿದ್ದೆ ಅಲ್ವಾ ನಿಮಗೆ, ಒಂದು ಸ್ಯಾರಿಯಲ್ಲಿ ಫಸ್ಟ್ ಅಟೆಂಪ್ಟ್ ಮಾಡಿದ್ವಿ, ಆ ಸ್ಯಾರಿ ಕ್ಲಿಪ್ ಕೂಡ ಹಾಕ್ತೀನಿ ಅಂತ. ಸೊ ಹಾಗಾಗಿ ಈ ಸ್ಯಾರಿ ಕ್ಲಿಪ್ನ ಹಾಕ್ತಾಯಿದ್ದೀನಿ. ಸೊ ಅಲ್ಲಿ ಮಲಗಿಸಿದ ತಕ್ಷಣ ಅವ್ನು ಫಸ್ಟ್ ಬಂದು ಮುಟ್ಟಿದ್ದೆ ನೋಟು. ನಮ್ಮ ಹಸ್ಬೆಂಡ್ ಆಲ್ರೆಡಿ ಹೇಳಿದರು, ಅವನು ಫಸ್ಟ್ ಬಂದು ಮುಟ್ಟೋದು ನೋಟ್ನೇ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಮುಟ್ಟಿದ ನೋಟು, ಸೆಕೆಂಡ್ ಮುಟ್ಟಿದ ಚಿನ್ನ, ಆಮೇಲೆ ಸ್ವಲ್ಪ ಹೊತ್ತು ಆಗಿದ್ದಾದಮೇಲೆ ಬುಕ್ಕು ಕೂಡ ಮುಟ್ಟಿದ. ಟಾಯ್ಸ್ ಮುಟ್ಟಲೇ ಇಲ್ಲ ಅವನು, ಹಣ್ಣು ಕೂಡ ಮುಟ್ಟಿದ. ಸೊ ನೋಡ್ತಾ ಇರಿ ಮುಂದೆ ಅವನು ಏನೇನೆಲ್ಲ ಮುಟ್ದ, ಹೇಗೆ ಆಡ್ದ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಶೂಟ್ ಮಾಡಿ ಹಾಕಿದ್ದೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.
ಮೌರ್ಯಮ್ಮ ಇದು ಒಂದು ಹೇಳೋದು ಮರ್ತೋಗಿದ್ದೆ, ಅಂದರೆ ನೀವು ಅನ್ನಪ್ರಸಾದ ಮಾಡೋಕ್ಕಿಂತ ಮುಂಚೆ ಏನು ತಿನ್ನೋಕ್ಕೆ ಇಟ್ಕೊಂಡಿರ್ತೀರ, ಅನ್ನ ಆಗಿರ್ಬೋದು, ಪೊಂಗಲ್ ಆಗಿರ್ಬೋದು, ಇವಾಗ ಶಾವಿಗೆ ಆಗಿರ್ಬೋದು, ಅದನ್ನೆಲ್ಲ ಏನು ಮಾಡಬೇಕು, ದೇವ್ರ ಮುಂದೆ ಇಟ್ಟು ಬೇಡಿಕೊಂಡು ನೈವೇದ್ಯ ಥರ ಮಾಡಿ ಆಮೇಲೆ ತಿನ್ನಿಸ್ಬೇಕು. ಆ ವಿಡಿಯೋ ಕ್ಲಿಪ್ ನಾನು ತೊಗೊಂಡಿಲ್ಲ, ಸೊ ಆ ಥರ ಮಾಡಿ ಮತ್ತು ಏನೋ ನಾವು ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಒಂದು 10 ಮಿನಿಟ್ಸ್ ಶೂಟ್ ಮಾಡ್ಕೊಂಡಿರ್ತೀವೇನೋ, ಪಟಾರ್ ಅಂತ ಮತ್ತೆ ಸ್ಕ್ರೀನ್ ಬಿದ್ದೋಯ್ತು, ನೋಡಿರ್ಬೋದು ನೀವು ವಿಡಿಯೋ ಕ್ಲಿಪ್ಪಲ್ಲಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್. ಮೌರ್ಯಮ್ಮ ಕುಟಾನಿ ಸೌಂಡ್ ಮೌರ್ಯ